ನಮಸ್ತೆ ಸ್ನೇಹಿತರೆ, ಲರ್ನ್ ಸಮಥಿಂಗ್ ಯೂನಿಕ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದಂಥ ಟಾಪಿಕ್ ಬಗ್ಗೆ ಮಾತಾಡೋಣ. ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದರೆ ಒಂದು ಹೊತ್ತಿನ ಊಟಕ್ಕೂ ಸಹ ಪರದಾಡದಂತಹ ಮನುಷ್ಯ ಇವತ್ತು 5 ಲಕ್ಷ ಕೋಟಿ ಬೆಲೆ ಬಾಳುವಂಥ ಒಂದು ಕಂಪ್ನಿಗೆ ಒಡೆಯ ಅಂತ ಹೇಳಿದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ನಿಜಕ್ಕೂ ಈ ವ್ಯಕ್ತಿ ಯಾರು ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಹುಟ್ಟಿರ್ಬೋದು. ಬನ್ನಿ ಆ ವ್ಯಕ್ತಿ ಬಗ್ಗೆ ಬ್ರೀಫಾಗಿ ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಭಾರತದಿಂದ ಸುಮಾರು 13,577 ಕಿಲೋಮೀಟರ್ ದೂರದಲ್ಲಿರುವಂತಹ ದೇಶ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇಲ್ಲಿನ ಹೆನ್ರಿ ವಿಲ್ಲಿ ಎಂಬಂತಹ ಸ್ಥಳದಲ್ಲಿ ವಿಲ್ಬರ್ ಡೇವಿಡ್ ಮತ್ತು ಮಾರ್ಗ್ರೆಟ್ ಸ್ಟ್ಯಾಂಡರ್ಸ್ ಎಂಬಂತಹ ಇಬ್ಬರು ದಂಪತಿಗಳಿರ್ತಾರೆ. ಇವರಿಗೆ 3 ಜನ ಮಕ್ಕಳು. ಇದರಲ್ಲಿ ಹಿರಿಮಗ ಈ ಸ್ಟೋರಿಯ ಹೀರೋ ಅಂತ ಹೇಳ್ಬೋದು. ಇವರ ಹೆಸರು ಹಾರ್ಲೆಂಡ್ ಸ್ಟ್ಯಾಂಡರ್ಸ್. ಸ್ನೇಹಿತರೆ, ಈ ಸಾಮಾನ್ಯ ಹುಡುಗ ಸುಮಾರು 6 ವರ್ಷದವನಿದ್ದಾಗಲೇ ತನ್ನ ತಂದೆಯನ್ನು ಕಳ್ಕೊತಾನೆ. ನಂತರ ಮನೆಯ ಜವಾಬ್ದಾರಿ ಹಾಗೆ ಇವರ ಒಡ ಹುಟ್ಟಿದವರ ಜವಾಬ್ದಾರಿ ಕೂಡ ಈ ಹುಡುಗನ ಹೆಗಲ ಮೇಲೆ ಬೀಳುತ್ತೆ. ಸೊ ಅದಕ್ಕಾಗಿ ಪಾಪ ಈ ಹುಡುಗ ಶಾಲೆಗೆ ಹೋಗೋದನ್ನು ಸಹ ನಿಲ್ಲಿಸಿದರು. ಇದಾದ ನಂತರ 16ನೇ ವಯಸ್ಸಿನಲ್ಲಿ US ಆರ್ಮಿಗೆ ಸೇರೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಇದಕ್ಕಾಗಿ ಇವರು ತಮ್ಮ ವಯಸ್ಸನ್ನು ಸಹ ನಕಲು ಮಾಡಿದರು, ಅಂದರೆ ಡೂಪ್ಲಿಕೇಟ್ ಮಾಡಿದರು. ಈ ವಿಷಯ US ಸರ್ಕಾರಕ್ಕೆ ಗೊತ್ತಾಗಿ 1 ವರ್ಷ ಜೈಲು ವಾಸವನ್ನು ಸಹ ಇವರು ಅನುಭವಿಸಿದರು. ನಂತರ ಇವರು ತಮ್ಮ ಛಲ ಬಿಡದೆ ರೈಲ್ವೆ ಕಾರ್ಮಿಕರಾಗಿಯೂ ಸಹ ನೇಮಕಗೊಂಡರು. ಎಲ್ಲೋ ಒಂದು ಕಡೆ ತಮ್ಮ ಸಹೋದ್ಯೋಗಿಗಳೊಂದಿಗೆ ಜಗಳ ಮಾಡಿದಂತಹ ಕಾರಣ ಈ ಒಂದು ಕೆಲಸದಿಂದ ಸಹ ಇವರನ್ನು ವಜಾ ಮಾಡಲಾಗುತ್ತೆ. ಇದಾದ ಬಳಿಕ ಈ ಹುಡುಗನಿಗೆ ಯಾವುದೇ ಕೆಲಸ ಇಲ್ಲದಂತಾಯಿತು. ನಂತರ ಯಾವುದೋ ಒಂದು ಕಡೆ ಹೋಟೆಲ್ ಒಳಗಡೆ ಮುಸ್ರೆ ಎತ್ತುವಂಥ ಕೆಲಸಕ್ಕೆ ಇವರು ಸೇರ್ಕೋತಾರೆ. ಒಂದಿಷ್ಟು ವರ್ಷಗಳಾಗುತ್ತೆ. ನಂತರ ಇವರಿಗೆ ಅಡುಗೆ ಮಾಡುವಂತಹ ಇಂಟ್ರೆಸ್ಟ್ ಬರುತ್ತೆ. ಅಡುಗೆ ಮಾಡೋದನ್ನು ಕಲಿತಾರೆ. ಮುಂದೆ ಒಬ್ಬ ಅತ್ಯುತ್ತಮ ಅಡುಗೆ ಮಾಡುವಂತಹ ವ್ಯಕ್ತಿಯಾಗಿ ಇವರು ಹೊರಹೊಮ್ಮುತ್ತಾರೆ. ತನ್ನ ಸ್ವಾದಿಷ್ಟಕರ ಅಡುಗೆಯಿಂದ ಹೋಟೆಲ್ ಒಳಗಡೆ ಹಾಗೆ ರೆಸ್ಟೋರೆಂಟ್ ಒಳಗಡೆ ಎಲ್ಲ ಗ್ರಾಹಕರನ್ನು ತನ್ನತ್ತ ಸೆಳೀತಾ ಹೋಗ್ತಾರೆ. ಮುಂದೆ ಈ ಹುಡುಗ ಮದುವೆ ಆಗ್ತಾನೆ. ಇವನಿಗೆ ಒಂದು ಚಿಕ್ಕ ಮಗು ಕೂಡ ಹುಟ್ಟುತ್ತೆ. ಒಂದಿಷ್ಟು ವರ್ಷಗಳ ನಂತರ ಈತನ ಹೆಂಡತಿ ಈತನಿಗೆ ಡಿವೋರ್ಸ್ ಕೊಟ್ಟು ತನ್ನ ಮಗುವನ್ನು ಕರ್ಕೊಂಡು ಎಲ್ಲೋ ದೂರ ಒಂದು ಕಡೆ ಹೋಗಿ ವಾಸಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಹಾರ್ಲೆಂಡ್ ಸ್ಟ್ಯಾಂಡರ್ಸ್ ಅಂದರೆ ಈ ಕತೆ ಹೀರೋ ಒಬ್ಬ ಅನಾಥ ಮನುಷ್ಯ ಆಗಿ ತಿರುಗಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಂತರ ಇವರಿಗೆ ವಯಸ್ಸಾಗುತ್ತೆ. ಅವ್ರ ಕೆಲಸಕ್ಕೂ ಸಹ ರಿಟೈರ್ಮೆಂಟ್ ಸಿಗುತ್ತೆ. ಇಷ್ಟು ದಿನದ ದುಡಿಮೆಯಲ್ಲಿ ನಾನೇನಾದರೂ ಉಳಿಸಿದ್ದೀನ ಅಂತ ಹಿಂದೆ ತಿರುಗಿ ನೋಡಿದರೆ ಯಾವುದೇ ಸೇವಿಂಗ್ಸ್ ಇರೋದಿಲ್ಲ. ಸೊ ಸಾಯಬೇಕು ಅಂತ ಒಂದಿನ ಮನೆಗೆ ಬಂದು ನೇಣು ಹಾಕೊಳ್ಳೋಕ್ಕೆ ನಿರ್ಧಾರ ಮಾಡ್ತಾರೆ. ಅದಕ್ಕಿಂತ ಮೊದಲು ನಾನು ಯಾವ ಕಾರಣಕ್ಕೆ ಸಾಯ್ತಾ ಇದ್ದೀನಿ ಅನ್ನುವಂಥ ವಿಚಾರ ಇಟ್ಕೊಂಡು ಲೆಟರ್ ಬರಿತಾ ಹೋಗ್ತಾರೆ. ಅಂಥದ್ದೇ ಸಂದರ್ಭದಲ್ಲಿ ಇವ್ರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ನಾನು ಯಾಕೆ ಸಾಯಬಾರ್ದು ಅಂತ. ಅಲ್ಲ, ನಾನು ಈ ಸಿಟಿಯಲ್ಲೇ ಅತ್ಯಂತ ಬೆಸ್ಟ್ ಕುಕ್. ನಾನು ಮಾಡುವಂತಹ ಅಡುಗೆಯನ್ನು ಇನ್ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾಕೆ ಈ ಅಡುಗೆಯನ್ನು ಮತ್ತೆ ಪ್ರಾರಂಭ ಮಾಡಬಾರ್ದು ಅಂತ ವಿಚಾರ ಮಾಡಿ ನಂತರ ಬಂದು ತಯಾರು ಮಾಡಿದ್ದೆ ಕೆಂಚುಕ್ಕಿ ಫ್ರೈಡ್ ಚಿಕನ್ ಅಂತ ವೈಡ್ ಪ್ರಸಿದ್ಧಿಯಾದಂತಹ KFC. ಸ್ನೇಹಿತರೆ, ಇದರ ಬೆಲೆ ಈಗ ಇಂಡಿಯನ್ ರೂಪಿಯಲ್ಲಿ ಹೇಳಬೇಕು ಅಂತ ಅಂದರೆ 5 ಲಕ್ಷ ಕೋಟಿ ರೂಪಾಯಿಗಳು. ಇವರು ತಮ್ಮ 65ನೇ ವಯಸ್ಸಿನಲ್ಲಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ವಿಶ್ವಾದ್ಯಂತ ಎಲ್ಲ ದೇಶಗಳಲ್ಲಿ ತನ್ನ ಕಂಪನಿಯ ಬ್ರ್ಯಾಂಚನ್ನು ಕೂಡ ಓಪನ್ ಮಾಡಿದ್ದಾರೆ. ಸೊ ಇದರಿಂದ ಎಲ್ಲ ಸಾಮಾನ್ಯ ಮನುಷ್ಯರಿಗೂ ತಿಳಿಯೋದೇನಪ್ಪ ಅಂತ ಅಂದರೆ ಜೀವನದಲ್ಲಿ ಅವಮಾನಗಳಾಗಲಿ ಸೋಲುಗಳಾಗಲಿ ಯಾವುದನ್ನು ಸೀರಿಯಸ್ ಆಗಿ ತಗೊಂಡು ದುಡುಕಿ ನಿರ್ಧಾರವನ್ನು ಮಾಡಬಾರದು ಅಂತ. ಯಾರಿಗೊತ್ತು, ನಿಮ್ಮ ಮುಂದಿನ ಒಂದು ಪ್ರಯತ್ನ ಅಥವಾ ಯಾವುದೋ ಒಂದು ನಿಮ್ಮ ಮುಂದಿನ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸೋದಕ್ಕೆ ಕಾರಣ ಆಗ್ಬೋದಲ್ವಾ. ಸೊ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ.